ಚಿಕನ್ ಇಷ್ಟಪಡೋರು ಈ ರೆಸಿಪಿನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾನಿವತ್ತು ಮರಾಠ ಸ್ಟೈಲ್ನಲ್ಲಿ ಚಿಲ್ಲಿ ಚಿಕನ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬಾ ಯೂನಿಕ್ ಆಗಿರುತ್ತೆ, ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರಾ, ಅಷ್ಟು ಟೇಸ್ಟಿ ರೆಸಿಪಿ ಅಂತಾನೆ ಹೇಳ್ಬೋದು. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಕಾಳು ಮೆಣಸು 1 ಟೀ ಸ್ಪೂನ್ ಆಗೋಷ್ಟು ತಗೊಂಡಿದ್ದೀನಿ. ಅದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸಾಕು, ತುಂಬ ಬೇಡ. ಹಾಗೆ 1 ಇಂಚ್ ಆಗೋಷ್ಟು ಶುಂಠಿ ತಗೊಂಡಿದ್ದೀನಿ, ಅದನ್ನ ಸಿಪ್ಪೆ ತೆಗ್ದು ತೊಳೆದು ಸೇರಿಸ್ತಾ ಇದ್ದೀನಿ. 3 ಗುಂಟೂರು ಮೆಣಸಿನ್ಕಾಯಿ, ನಾನಿಲ್ಲಿ ಅರ್ಧ ಕೆಜಿ ಚಿಕನ್ ಮಾಡಿ ತೋರಿಸ್ತಾ ಇದ್ದೀನಿ. 3 ಗುಂಟೂರು ಮೆಣಸಿನ್ಕಾಯಿ, 4 ಬ್ಯಾಡಗಿ ಮೆಣಸಿನ್ಕಾಯಿನ ನಾನು ಸೇರಿಸ್ತಾ ಇದ್ದೀನಿ. ತುಂಬ ಬೇಡ, ಕಲರ್ ಇದ್ರಲ್ಲೇ ಬರುತ್ತೆ, ನಾವು ಯಾವುದೇ ರೀತಿ ಕಲರ್ ಯೂಸ್ ಮಾಡೋದು ಬೇಡ. 1 ಇಂಚ್ ಚಕ್ಕೆ ಅಂದರೆ 1 ಇಂಚಲ್ಲಿ ಒಂದು ಸ್ವಲ್ಪ ತಗೊಳ್ಳಿ. ಹಾಗೆ 2 ಲವಂಗ ತಗೊಳ್ಳಿ. 1 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಅದನ್ನು ಅಷ್ಟೇ ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. ಇದನ್ನು ಇವಾಗ ತುಂಬ ನುಣ್ಣಗೆ ರುಬ್ಕೋಬೇಕಾಗತ್ತೆ, ತರಿ ತರಿ ರುಬ್ಬಕ್ಕೆ ಹೋಗಬೇಡಿ, ಫುಲ್ಲು ನುಣ್ಣಗೆ ರುಬ್ಕೋಬೇಕಾಗತ್ತೆ, ಪೇಸ್ಟ್ ಥರ. ನೋಡಿ ಇವಾಗ ನಾನು ರುಬ್ಬಿದ್ದೀನಿ, ಇಷ್ಟು ನೈಸಾಗಿ ರುಬ್ಬೇಕಾಗತ್ತೆ. ಇವಾಗ ಮಸಾಲೆನ ಸೈಡಿಗೆ ಎತ್ತಿಡ್ಕೊಳ್ಳೋಣ. ಇವಾಗ ನಾನೊಂದು ಪ್ಯಾನ್ ಇಟ್ಕೊತಾ ಇದ್ದೀನಿ. ಪ್ಯಾನಿಗೆ ಎಣ್ಣೆ ಹಾಕೊತಾ ಇದ್ದೀನಿ. ಎಣ್ಣೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ, ಇದಕ್ಕೆ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ. 1 ಈರುಳ್ಳಿ ಉದ್ದುದ್ದೇ ಹೆಚ್ಚು ಹಾಕೊಂಡಿದ್ದೀನಿ. ಒಂದು 8 ರಿಂದ 10 ಮೆಣಸಿನ್ಕಾಯಿ ಮೀಡಿಯಮ್ ಖಾರದ್ದು ನಾನು ಮೆಣಸಿನ್ಕಾಯಿ ಹೆಚ್ಚಿದ್ದೀನಿ. ಇದನ್ನು ತುಂಬ ಹೊತ್ತು ಫ್ರೈ ಮಾಡಬಾರ್ದು, ಒಂದು 20 ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕು. ಯಾಕಂದರೆ ಈರುಳ್ಳಿ ಕ್ರಂಚಿಯಾಗಿ ಸಿಗಬೇಕು ಇದರಲ್ಲಿ, ಅದಕ್ಕೋಸ್ಕರ. ಇವಾಗ ಫ್ರೈ ಆಗಿದೆ ಒಂದು 20 ಸೆಕೆಂಡು. ನಾನು ಇದನ್ನ ಇವಾಗ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಕ್ರಂಚಿಯಾಗಿರಬೇಕು, ನಾನು ಇದನ್ನು ಮತ್ತೆ ಲಾಸ್ಟಿಗೆ ಆ್ಯಡ್ ಮಾಡ್ತೀನಿ. ಇವಾಗ ಅದನ್ನು ತೆಗ್ದು ಒಂದು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಪ್ಲೇಟಲ್ಲಿ. ಇವಾಗ ನಾನಿಲ್ಲಿ ಅರ್ಧ ಕೆಜಿ ಚಿಕನ್ನ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ. ಅದನ್ನ ಇವಾಗ ಎಣ್ಣೆ ಇನ್ನೊಂದು ಸ್ವಲ್ಪ ಬೇಕು ಅನಿಸಿದ್ರೆ ಹಾಕೊಳ್ಳಿ. ಇವಾಗ ನಾನು ಆ ಚಿಕನನ್ನು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ, ಹಾಗೆ 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕೊತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ನಾನಿಲ್ಲಿ ಸೋಯಾ ಸಾಸ್ ಕೂಡ ಯೂಸ್ ಮಾಡ್ತೀನಿ, ಅದಕ್ಕೋಸ್ಕರ ನಾನು ಸ್ವಲ್ಪನೇ ಹಾಕಿದ್ದೀನಿ. ಸೋಯಾ ಸಾಸಲ್ಲೂ ಉಪ್ಪಿರುತ್ತೆ, ಅದಕ್ಕೋಸ್ಕರ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಒಂದು ಹೈ ಫ್ಲೇಮಲ್ಲಿ ಇಟ್ಟು ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಉಪ್ಪು ಅರಿಶಿನ ಎಲ್ಲ ಚೆನ್ನಾಗಿ ಸೇರ್ಕೊಳ್ಳುತ್ತೆ ಚಿಕನಲ್ಲಿ. ಇವಾಗ 2 ನಿಮಿಷ ಆಗಿದೆ ಫ್ರೈ ಮಾಡಿ. ಈ ಟೈಮಲ್ಲಿ ನಾನು ಮಸಾಲೆ ಪೇಸ್ಟ್ ಮಾಡಿಟ್ಟಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾವೇನು ರುಬ್ಬಕ್ಕೆ ನೀರು ಹಾಕಿ ರುಬ್ಬಿರ್ತೀವೋ ಅಷ್ಟೇ ಸಾಕು, ನಾವು ಎಕ್ಸ್ಟ್ರಾ ನೀರು ಹಾಕೋದು ಬೇಡ. ಇದಕ್ಕೆ ನಾವು ಫ್ರೈ ಮಾಡ್ತಾ ಇರೋದ್ರಿಂದ ಜಾಸ್ತಿ ನೀರು ಬೇಡ. ನಿಮಗೆ ಚಪಾತಿಗೆ ಮಾಡ್ಕೊತೀನಿ ಅಂದರೆ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೇವಿ ಟೈಪಲ್ಲೂ ಮಾಡ್ಕೋಬೋದು. ನಾನಿಲ್ಲಿ ಫ್ರೈ ಮಾಡ್ಕೊತಾ ಇರೋದ್ರಿಂದ ನಾನು ನೀರು ಆ್ಯಡ್ ಮಾಡಿಲ್ಲ. ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಸಾಲೆನ. ಇದು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ ಆಮೇಲೆ ನಾವು ಬೇಯಕ್ಕೆ ಇಡಬೇಕಾಗತ್ತೆ. ಇವಾಗ ನೋಡಿ ಎಲ್ಲ ಚಿಕನಿಗೆ ಮಸಾಲೆ ಅಂಟಿದೆ. ಈ ಟೈಮಲ್ಲಿ ನಾನು ಮುಚ್ಚಳ ಮುಚ್ಚಿ ಬೇಯಕ್ಕೆ ಇಟ್ಬಿಡ್ತೀನಿ. ಒಂದು ಅರ್ಧ ಭಾಗ ಬೇಯಕ್ಕೆ ಬಿಟ್ಬಿಡೋಣ. ಒಂದು 15 ನಿಮಿಷದಿಂದ 10 ರಿಂದ 15 ನಿಮಿಷ ಬೇಯಕ್ಕೆ ಸಿಮ್ಮಲ್ಲೇ ಇಟ್ಟು ಬಿಟ್ಟಿದ್ದೀನಿ. ಇವಾಗ ನೋಡಿ ಇಷ್ಟು ಅರ್ಧ ಬೆಂದಿದೆ. ಈ ಟೈಮಲ್ಲಿ ನಾನು ಸೋಯಾ ಸಾಸನ್ನು ಹಾಕೊತಾ ಇದ್ದೀನಿ. ಒಂದು 1/2 ಟೀ ಸ್ಪೂನ್ ಹಾಕೊಂಡ್ರೆ ಸಾಕು, ತುಂಬ ಬೇಡ. ಇವಾಗ ಇದನ್ನು ಅಷ್ಟೇ ಇನ್ನೊಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಕ್ಕೆ ಇಟ್ಬಿಡ್ಬೇಕು. ನೋಡಿ ಇವಾಗ ಇದನ್ನೆಲ್ಲ ನಾನು ಸೋಯಾ ಸಾಸ್ ಹಾಕಿರೋದ್ರಿಂದ ಎಲ್ಲ ಚೆನ್ನಾಗಿ ಮಸಾಲೆನ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಇನ್ನೊಂದು 2 ನಿಮಿಷ ಬೇಯಿಸ್ತಾ ಇದ್ದೀನಿ. ಇವಾಗ ಆಗಿದೆ 2 ನಿಮಿಷ. ಇವಾಗ ಈ ಟೈಮಲ್ಲಿ ನಾನು ಕ್ಯಾಪ್ಸಿಕಮನ್ನು ನಾನು ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು ಕ್ಯಾಪ್ಸಿಕಮ್ ಹಾಕೋದ್ರಿಂದ. ಇವಾಗ ಇದಕ್ಕೆ ಒಂದು ಅರ್ಧ ಹಾಕಿದ್ದೀನಿ ಅಷ್ಟೇ, ನೀವು ಜಾಸ್ತಿ ಮಾಡೋದಿದ್ರೆ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳ್ಳಿ. ಕ್ಯೂಬ್ಸ್ ಥರ ಕಟ್ ಮಾಡಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ಕ್ಯಾಪ್ಸಿಕಮ್ಮು ಕೂಡ ಬೇಯಬೇಕು. ಚಿಕನು ಒಂದು 3/4 ಭಾಗ ಬೆಂದಿದೆ. ಇವಾಗ ಫುಲ್ ಬೇಯಕ್ಕೆ ಇಟ್ಬಿಡೋಣ ಒಟ್ಟಿಗೆ. ಇವಾಗ ನೋಡಿ ಒಂದು 5 ನಿಮಿಷ ಇಡ್ತಾ ಇದ್ದೀನಿ ನಾನು ಕುಕ್ ಆಗೋಕ್ಕೆ. ಆಗಿದೆ ಇವಾಗ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಮೇಲ್ಗಡೆ ಬಂದು ತೇಲ್ತಿದೆ ಅಲ್ವಾ, ಈ ಟೈಮಲ್ಲಿ ಚಿಕನ್ ಬೆಂದಿರುತ್ತೆ. ಇವಾಗ ಲಾಸ್ಟಿಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಈ ಟೈಮಲ್ಲಿ ನಾವು ಸೇರಿಸ್ಬೇಕಾಗತ್ತೆ. ಫುಲ್ ಬೆಂದಿರ್ಬೇಕು ಚಿಕನು, ಆವಾಗ ಸೇರಿಸ್ಬೇಕು. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್. ಅದು ಮೆಣಸಿನ್ಕಾಯ್ದು ಅದೆಲ್ಲ ಮಿಕ್ಸ್ ಮಾಡಿದಾಗ ಮೆಣಸಿನ್ಕಾಯಿ ಫ್ಲೇವರ್ ಎಲ್ಲ ಚೆನ್ನಾಗಿ ಸಿಗತ್ತೆ ನಮಗೆ, ಅದಕ್ಕೋಸ್ಕರ. ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ರೆ ಮರಾಠ ಸ್ಟೈಲ್ ಚಿಲ್ಲಿ ಚಿಕನ್ ರೆಡಿ ಆಗಿಬಿಡತ್ತೆ. ತುಂಬಾ ಈಸಿ ಮತ್ತು ಕ್ವಿಕ್ಕಾಗಿ ಮಾಡ್ಬೋದು, ತುಂಬಾ ರುಚಿಯಾಗಿ ಬರುತ್ತೆ. ನೀವು ಒಂದ್ಸಲಿ ಈ ರೆಸಿಪಿನ ಟ್ರೈ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಈ ಚಿಕನ್ ರೆಸಿಪಿ ಆ್ಯಡ್ ಆಗೋದಂತೂ ಗ್ಯಾರಂಟಿ, ಅಷ್ಟು ಚೆನ್ನಾಗಿರತ್ತೆ. ನೋಡಿ ನಾನು ಸರ್ವ್ ಮಾಡ್ತಾ ಇದ್ದೀನಿ ಇವಾಗ.
ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಇನ್ನೂ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಗೋಸ್ಕರ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ಫಾಲೋ ಮಾಡಿ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋಗಳೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.